ಆಕಾಶವಾಣಿ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ. ಪ್ರಾಯೋಜಕರು ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆ, ಶಿವಮೊಗ್ಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ಸ್ಥಾಪನೆಯ ಹಿಂದೆ ನಾರಾಯಣಮೂರ್ತಿ ಅವರ ಸಾಧನೆಯ ಕತೆ ಈ ಕುರಿತು ಶಿವಮೊಗ್ಗದ ಪಿಇಎಸ್ ಪಾಲಿಟೆಕ್ನಿಕ್ ಎಲೆಕ್ಟ್ರಿಕಲ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವ ರಂಜನ್ ಎ ಅವರಿಂದ ಮಾಹಿತಿ. ಆಕಾಶವಾಣಿ ಭದ್ರಾವತಿಯ ಎಲ್ಲ ಕೇಳುಗರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಸಾಧಕರು ಎಂದು ಬಂದಾಗ ನಮ್ಮ ಕಣ್ಣ ಮುಂದೆ ಹಲವಾರು ಸಾಧಕರ ಹೆಸರು ಕಾಣಿಸುತ್ತದೆ. ನಾನು ಆಯ್ದುಕೊಂಡಿರುವ ಸಾಧಕರ ಹೆಸರು NR ನಾರಾಯಣಮೂರ್ತಿ ಅವರು ಹಾಗೂ ನಾನು ಆಯ್ದುಕೊಂಡಿರುವ ವಿಷಯ ಇನ್ಫೋಸಿಸ್ ಸ್ಥಾಪನೆಯ ಹಿಂದೆ ನಾರಾಯಣಮೂರ್ತಿ ಅವರ ಸಾಧನೆಯ ಕತೆ. ಸ್ನೇಹಿತರೆ, ಇಂದಿನ ಈ ಕ್ಷಣದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುವ ಕತೆ ಕೇವಲ ಒಂದು ಕಂಪನಿಯ ಕಥೆಯಲ್ಲ, ಅದು ಒಂದು ಕನಸಿನ ಕತೆ. ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದ ವ್ಯಕ್ತಿ ಜಗತ್ತಿನ ದೊಡ್ಡ ಕಂಪನಿಗಳ ಸಾಲಿಗೆ ಒಂದು ಭಾರತೀಯ ಕಂಪನಿಯನ್ನು ನಿಲ್ಲಿಸಬಲ್ಲನಾ? ಇದಕ್ಕೆ ಉತ್ತರ ಖಂಡಿತ ಹೌದು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ NR ನಾರಾಯಣಮೂರ್ತಿ ಅವರು. ಯಶಸ್ಸಿಗೆ ಇನ್ನೊಂದು ಉದಾಹರಣೆಯೇ ಇನ್ಫೋಸಿಸ್ನ ಸ್ಥಾಪಕ NR ನಾರಾಯಣಮೂರ್ತಿ. ಸ್ನೇಹಿತರೆ, NR ನಾರಾಯಣಮೂರ್ತಿ ಅವರ ಕಷ್ಟದ ಕತೆ ಕೇವಲ IT ಕ್ಷೇತ್ರದ ದಿಗ್ಗಜರಾಗುವುದರ ಕುರಿತಲ್ಲ, ಬದಲಾಗಿ ಮಧ್ಯಮ ವರ್ಗದ ಕುಟುಂಬದಿಂದ ಬಂದು ಹಣಕಾಸಿನ ಕೊರತೆ, ಪಾಲುದಾರರ ಸಮಸ್ಯೆ ಮತ್ತು ರಾಜಕೀಯ ಸವಾಲುಗಳನ್ನು ಎದುರಿಸಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಮುನ್ನಡೆಗೆ ಕಾರಣರಾದವರ ಕಥೆಯಾಗಿದೆ. NR ನಾರಾಯಣಮೂರ್ತಿ ಅವರ ಪೂರ್ಣ ಹೆಸರು ನಾಗವಾರ ರಾಮರಾವ್ ನಾರಾಯಣಮೂರ್ತಿ. ಇವರು 20 ಆಗಸ್ಟ್ 1946ರಲ್ಲಿ ಕರ್ನಾಟಕದ ಮೈಸೂರು ಪ್ರಾಂತ್ಯದ ಪಟ್ಟಣವಾದ ಶಿಡ್ಲಘಟ್ಟದ ಕನ್ನಡ ಮಾತನಾಡುವ ಕುಟುಂಬದಲ್ಲಿ ಜನಿಸಿದರು. ಇವರದು ಮಧ್ಯಮ ವರ್ಗದ ಕುಟುಂಬ. ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ನೀಡುವ ಕುಟುಂಬದಲ್ಲಿ ಇವರು ಬೆಳೆದರು. ಇವರ ತಂದೆಯೂ ಕೂಡ ಒಬ್ಬ ಶಿಕ್ಷಕರಾಗಿದ್ದರು. ಸ್ನೇಹಿತರೆ, ಬಾಲ್ಯದಲ್ಲಿಯೇ ನಾರಾಯಣಮೂರ್ತಿ ಅವರಿಗೆ ಓದಿನ ಮೇಲೆ ಹೆಚ್ಚಿನ ಪ್ರೀತಿ. ಇವರ ಕನಸುಗಳು ತುಂಬಾ ದೊಡ್ಡದು. ಶಿಸ್ತಿನ ಮೇಲೆ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದರು. ಇವರದು ಮಧ್ಯಮ ವರ್ಗದ ಕುಟುಂಬವಾಗಿದ್ದರಿಂದ ಆರ್ಥಿಕ ಸೌಲಭ್ಯಗಳು ತುಂಬಾ ಕಡಿಮೆಯಾಗಿದ್ದವು. ಆದರೂ ಕೂಡ ಇವರು ಧೃತಿಗೆಡದೆ ತಮ್ಮ ಶಿಕ್ಷಣವನ್ನು ಮುಂದುವರಿಸಿದರು. ಇದರ ಫಲವಾಗಿ 1967ರಲ್ಲಿ ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ತದನಂತರ 1969ರಲ್ಲಿ ಕಾನ್ಪುರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಸ್ನೇಹಿತರೆ, ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಪರಿಸ್ಥಿತಿಗಳು ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ಬದಲಾಗಿ ನಮ್ಮ ಪರಿಶ್ರಮವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಶ್ರೀಯುತರು ತಮ್ಮ ಸೇವಾ ಕೆಲಸವನ್ನು ಪುಣೆಯ ಪಾಟ್ನಿ ಕಂಪ್ಯೂಟರ್ ಸಿಸ್ಟಂನಲ್ಲಿ ಪ್ರಾರಂಭಿಸಿದರು. ತದನಂತರ ಅವರಿಗೆ ಫ್ರಾನ್ಸ್ನಲ್ಲಿ ಕೆಲಸ ಮಾಡುವ ಅವಕಾಶ ಕೂಡ ದೊರಕಿತು. ಫ್ರಾನ್ಸ್ನಲ್ಲಿ ಅವರು ಕಂಡಿದ್ದು ಕೇವಲ ವಿದೇಶವಲ್ಲ, ಬದಲಾಗಿ ಅವರು ಕಂಡದ್ದು ಸಮಯ ಪಾಲನೆ, ವ್ಯವಸ್ಥಿತ ಕೆಲಸ, ಪ್ರಾಮಾಣಿಕ ಆಡಳಿತ ಮತ್ತು ಉದ್ಯೋಗಿಗಳಿಗೆ ನೀಡುವ ಗೌರವ. ಅದೇ ಸಮಯದಲ್ಲಿ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಇಂತಹ ನೈತಿಕ ಮತ್ತು ವೃತ್ತಿಪರ ಕಂಪನಿಗಳು ಭಾರತದಲ್ಲೂ ಏಕೆ ಇರಬಾರದು? ಈ ಪ್ರಶ್ನೆಯೇ ಮುಂದೆ ಒಂದು ಕ್ರಾಂತಿಗೆ ಕಾರಣವಾಯಿತು. 1971ರಲ್ಲಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಫ್ರೆಂಚ್ ಹುಡುಗಿ ಒಬ್ಬಳೊಂದಿಗೆ ಮಾತನಾಡಿದ್ದಕ್ಕಾಗಿ ಬಲ್ಗೇರಿಯಾದ ಕಮ್ಯುನಿಸ್ಟ್ ಆಡಳಿತದ ಅಡಿಯಲ್ಲಿ 72 ಗಂಟೆಗಳ ಜೈಲುವಾಸ ಕೂಡ ಶ್ರೀಯುತರು ಅನುಭವಿಸಿದರು. ಇದು ಅವರಲ್ಲಿ ಬಂಡವಾಳಶಾಹಿ ಚಿಂತನೆಯನ್ನು ಪ್ರೇರೇಪಿಸಿತು ಹಾಗೂ ಕಮ್ಯುನಿಸ್ಟರ ಬಗ್ಗೆ ಅವರ ಆಸಕ್ತಿ ಕೂಡ ಕಡಿತಗೊಳಿಸಿತು. ಅಂದು 2ನೇ ಜುಲೈ 1981 ನಾರಾಯಣಮೂರ್ತಿ ಅವರು ತಮ್ಮ 6 ಜನ ಸ್ನೇಹಿತರಾದ ನಂದನ್ ನಿಲೇಕಣಿ, MS ರಾಘವನ್, ಕ್ರಿಶ್ ಗೋಪಾಲಕೃಷ್ಣನ್, ಶಿಬುಲಾಲ್, ದಿನೇಶ್ ಹಾಗೂ ಅಶೋಕ್ ಅರೋರಾ ಇವರ ಜೊತೆ ಸೇರಿ ಇನ್ಫೋಸಿಸ್ ಕನ್ಸಲ್ಟೆಂಟ್ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಯನ್ನು ಸ್ಥಾಪಿಸಿದರು. ಸ್ನೇಹಿತರೆ, ನಿಮಗೆ ತಿಳಿದಿರಲಿ, ಇವರೆಲ್ಲ ಸೇರಿ ಕಂಪನಿ ಸ್ಥಾಪಿಸಿದ್ದು ದೊಡ್ಡ ಕಚೇರಿಯಲ್ಲ, ಬದಲಾಗಿ ಪುಣೆಯಲ್ಲಿರುವ ಅವರ ಸ್ನೇಹಿತ ರಾಘವನ್ ಅವರ ಮನೆಯಲ್ಲಿ. ಇನ್ಫೋಸಿಸ್ ಕಂಪನಿ ಸ್ಥಾಪಿಸಲು ಶ್ರೀಯುತರ ಪತ್ನಿ ಸುಧಾಮೂರ್ತಿ ಅವರು 10,000 ರೂಪಾಯಿಗಳನ್ನು ಸಾಲವಾಗಿ ನೀಡಿದರು. ಆ ಸಾಲವೇ ಇನ್ಫೋಸಿಸ್ನ ಮೊದಲ ಹೆಜ್ಜೆಯಾಯಿತು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ದೊಡ್ಡ ಯಶಸ್ಸಿನ ಆರಂಭ ಯಾವತ್ತೂ ಸಣ್ಣದಾಗಿರುತ್ತದೆ. ಕಂಪನಿ ಸ್ಥಾಪಿಸಿದ ಆರಂಭದ ದಿನಗಳಲ್ಲಿ ಕಷ್ಟಗಳು ಒಂದೆರಡಲ್ಲ. ಅವರ ಬಳಿ ದೊಡ್ಡ ಕಚೇರಿ ಇರಲಿಲ್ಲ, ಅಪಾರ ಹಣ ಇರಲಿಲ್ಲ, ಸೌಲಭ್ಯವೂ ಕೂಡ ಇರಲಿಲ್ಲ. ಆದರೆ ಅವರ ಬಳಿ ಇದ್ದದ್ದು ಒಂದು ದೊಡ್ಡ ಕನಸು ಮತ್ತು ಅದನ್ನು ಸಾಧಿಸುವ ಧೈರ್ಯ. ಕೆಲವೊಮ್ಮೆ ಸಿಬ್ಬಂದಿಗಳಿಗೆ ಸಂಬಳ ಕೊಡಲು ಹಣವಿರುವುದಿಲ್ಲ, ಕೆಲವೊಮ್ಮೆ ವಿದ್ಯುತ್ ಇಲ್ಲದೆಯೇ ಕೆಲಸ ಮಾಡಬೇಕಾಯಿತು. ಗ್ರಾಹಕರ ನಂಬಿಕೆ ಗೆಲ್ಲುವುದು
ಎಂಬುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಆದರೂ ಕೂಡ ನಾರಾಯಣಮೂರ್ತಿಯವರು ಎಂದಿಗೂ ತಪ್ಪು ದಾರಿಯನ್ನು ಹಿಡಿಯಲಿಲ್ಲ. ಅವರು ನಂಬಿದ್ದ ಮಾತು ಒಂದೇ, ಲಾಭಕ್ಕಿಂತ ಮೊದಲು ನಂಬಿಕೆ. ಸ್ನೇಹಿತರೆ, ಇನ್ಫೋಸಿಸ್ ವಿಭಿನ್ನವಾಗಿದ್ದು ಏಕೆಂದರೆ ಅಲ್ಲಿ ಕೇವಲ ಕೆಲಸ ಮಾತ್ರವಲ್ಲ, ಮೌಲ್ಯಗಳು ಕೂಡ ಮುಖ್ಯವಾಗಿದ್ದವು. ಸತ್ಯ, ಪಾರದರ್ಶಕತೆ, ಸಮಯ ಪಾಲನೆ, ಉದ್ಯೋಗಿಗಳಿಗೆ ನೀಡುವ ಗೌರವ ಇವೇ ಇನ್ಫೋಸಿಸ್ನ ಅಡಿಪಾಯ. ಈ ಮೌಲ್ಯಗಳೇ ಇನ್ಫೋಸಿಸ್ ಅನ್ನು ಭಾರತದಿಂದ ಜಗತ್ತಿನ ಮಟ್ಟಕ್ಕೆ ಕರೆದೊಯ್ದಿತು. ಕೇವಲ 10,000 ಬಂಡವಾಳದಿಂದ ಸ್ಥಾಪಿತವಾದ ಕಂಪನಿ ಇಂದು ಲಕ್ಷಾಂತರ ಯುವಕರಿಗೆ ಉದ್ಯೋಗ ನೀಡುತ್ತಾ ಮತ್ತು ಹಲವು ರಾಷ್ಟ್ರಗಳಲ್ಲಿ ಕಚೇರಿಯನ್ನು ಹೊಂದಿ ವಿಶ್ವದಾದ್ಯಂತ ಮಾಹಿತಿ ತಂತ್ರಜ್ಞಾನ ಮತ್ತು ಸಂಬಂಧಿತ ಸೇವೆಗಳನ್ನು ಒದಗಿಸುತ್ತಿದೆ. ಇನ್ಫೋಸಿಸ್ನಲ್ಲಿ ಪ್ರತಿಯೊಬ್ಬ ಉದ್ಯೋಗಿಯು ಕಂಪನಿಯ ಭಾಗ ಎಂಬ ಭಾವನೆಯನ್ನು ಮೂಡಿಸಲಾಗಿದೆ. ಇದೇ ಇನ್ಫೋಸಿಸ್ನ ನಿಜವಾದ ಶಕ್ತಿ. ಇಂದು ಇನ್ಫೋಸಿಸ್ ಭಾರತೀಯ ಐಟಿ ಕ್ಷೇತ್ರಕ್ಕೆ ಜಾಗತಿಕ ಗೌರವ ತಂದುಕೊಟ್ಟ ಸಂಸ್ಥೆಯಾಗಿ ಬೆಳೆದು ನಿಂತಿದೆ. ಈ ಎಲ್ಲಾ ಮೌಲ್ಯಗಳ ಪರಿಣಾಮವಾಗಿ ಇನ್ಫೋಸಿಸ್ ಭಾರತದಲ್ಲಷ್ಟೇ ಅಲ್ಲ, ಅಮೆರಿಕ, ಯುರೋಪ್ ಸೇರಿದಂತೆ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿತು. ಭಾರತೀಯ ಐಟಿ ಕಂಪನಿಗಳು ಜಾಗತಿಕವಾಗಿ ಯಶಸ್ವಿಯಾಗಬಹುದು ಎಂಬ ವಿಶ್ವಾಸವನ್ನು ಇನ್ಫೋಸಿಸ್ ದೇಶಕ್ಕೆ ನೀಡಿತು. ನಾರಾಯಣಮೂರ್ತಿಯವರ ದೂರದೃಷ್ಟಿ, ಉತ್ತಮ ನಿರ್ವಹಣೆ, ನೈಪುಣ್ಯ ಹಾಗೂ ದಿಟ್ಟ ನಾಯಕತ್ವ ಇನ್ಫೋಸಿಸ್ ಅನ್ನು ಈ ಮಟ್ಟಕ್ಕೆ ಬೆಳೆಯಲು ಕಾರಣ ಎಂದರೆ ತಪ್ಪಾಗಲಾರದು. ಸರಳವಾಗಿ ಹೇಳಬೇಕೆಂದರೆ ಸ್ನೇಹಿತರೆ, ಇನ್ಫೋಸಿಸ್ ಭಾರತೀಯ ತಂತ್ರಜ್ಞಾನದ ದಿಗ್ಗಜ ಸಂಸ್ಥೆ. ಜಾಗತಿಕ ಸೇವೆಗಳ ಮೂಲಕ ಭಾರತೀಯ ಐಟಿ ಕ್ಷೇತ್ರಕ್ಕೆ ಉತ್ತಮ ಸೇವೆಯನ್ನು ಒದಗಿಸುತ್ತಿದೆ. 1999ರಲ್ಲಿ ಇನ್ಫೋಸಿಸ್ ನಾಸ್ಡ್ಯಾಕ್ನಲ್ಲಿ ಪಟ್ಟಿಯಾದ ಮೊದಲ ಭಾರತೀಯ ಐಟಿ ಕಂಪನಿಗಳಲ್ಲಿ ಒಂದಾಗಿದೆ. ಇದು ಭಾರತೀಯ ಕಂಪನಿಗಳಿಗೆ ಜಾಗತಿಕ ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸಿತು ಹಾಗೂ ಭಾರತದ ಗೌರವ ಕೂಡ ಹೆಚ್ಚಾಯಿತು. ನಾರಾಯಣಮೂರ್ತಿ ಅವರು ನೈತಿಕತೆ, ಪ್ರಾಮಾಣಿಕತೆ ಮತ್ತು ಉತ್ತಮ ಆಡಳಿತಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಇನ್ಫೋಸಿಸ್ ಉತ್ತಮ ಕಾರ್ಪೊರೇಟ್ ಗವರ್ನೆನ್ಸ್ಗೆ ಮಾದರಿ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. ಇನ್ಫೋಸಿಸ್ ದೇಶದ ಆರ್ಥಿಕ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಿದೆ. ನಾರಾಯಣಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಶಿಕ್ಷಣ, ಆರೋಗ್ಯ, ಗ್ರಾಮೀಣಾಭಿವೃದ್ಧಿ ಮತ್ತು ಸಂಸ್ಕೃತಿಯ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇನ್ಫೋಸಿಸ್ ಕಂಪನಿಯು ಷೇರುದಾರರಿಗೆ ಉತ್ತಮ ಲಾಭವನ್ನು ನೀಡುವ ಮೂಲಕ ಹೂಡಿಕೆದಾರರ ವಿಶ್ವಾಸವನ್ನು ಗಳಿಸಿದೆ. ಪಾರದರ್ಶಕವಾದ ಲೆಕ್ಕಪತ್ರ ವ್ಯವಸ್ಥೆಯೇ ಇದಕ್ಕೆ ಮುಖ್ಯ ಕಾರಣ. ಎನ್.ಆರ್. ನಾರಾಯಣಮೂರ್ತಿಯವರು ಐಐಟಿ, ಐಐಎಂ ಮತ್ತು ಇತರ ಶಿಕ್ಷಣ ಸಂಸ್ಥೆಗಳಿಗೆ ದೇಣಿಗೆ ನೀಡಿ ಸಂಶೋಧನೆ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸಿದ್ದಾರೆ. ಉದ್ಯಮವು ಕೇವಲ ಲಾಭಕ್ಕಾಗಿ ಮಾತ್ರವಲ್ಲ, ಸಮಾಜದ ಪ್ರಗತಿಗೂ ಕೆಲಸ ಮಾಡಬೇಕು ಎಂಬ ತತ್ವವನ್ನು ಅವರು ಪ್ರಚಾರ ಮಾಡಿದರು. ನಾರಾಯಣಮೂರ್ತಿಯವರು ಕರ್ನಾಟಕದ ಯುವಕರಿಗೆ ವಿಶೇಷ ಪ್ರೇರಣೆಯಾಗಿದ್ದಾರೆ. ಅವರ ಸಾಧನೆಗಳು ರಾಜ್ಯದ ಗೌರವವನ್ನು ಹೆಚ್ಚಿಸಿದೆ. ಸ್ನೇಹಿತರೆ, ಇಷ್ಟೆಲ್ಲಾ ಸಾಧನೆ ಮಾಡಿದ ನಾರಾಯಣಮೂರ್ತಿಯವರಿಗೆ ಪ್ರಶಸ್ತಿಗಳು ಬಂದಿರುವುದು ಅಷ್ಟಿಷ್ಟಲ್ಲ. ಜಗತ್ತಿನ 9 ವಿವಿಧ ವಿಶ್ವವಿದ್ಯಾಲಯಗಳಿಂದ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಲಭಿಸಿದೆ. ತಾವು ಓದಿದಂತಹ ಕಾನ್ಪುರ ಐಐಟಿಯಿಂದ ಪ್ರತಿಷ್ಠಿತ ವಿದ್ಯಾರ್ಥಿ ಗೌರವ ಕೂಡ ಇವರಿಗೆ ಲಭಿಸಿದೆ. ಭಾರತೀಯ ಐಟಿ ಉದ್ಯಮವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದ ಸೇವೆಗಾಗಿ ಭಾರತ ಸರ್ಕಾರವು 2000 ಇಸವಿಯಲ್ಲಿ 2ನೇ ಉನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಗಾಗಿ 2008ನೇ ಇಸವಿಯಲ್ಲಿ ಭಾರತ ಸರ್ಕಾರ ನೀಡುವ 3ನೇ ಉನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದೆ. 1996-97ರ JRD ಟಾಟಾ ಕಾರ್ಪೊರೇಟ್ ಲೀಡರ್ಶಿಪ್ ಪ್ರಶಸ್ತಿ ಕೂಡ ಶ್ರೀಯುತರಿಗೆ ದೊರೆತಿದೆ. 1998-99 ಹಾಗೂ 2000 ಇಸವಿಯ ಸತತ 3 ವರ್ಷ ಬಿಸಿನೆಸ್ ವೀಕ್ ಪತ್ರಿಕೆಯ ಸ್ಟಾರ್ ಆಫ್ ಏಷ್ಯಾ ಪ್ರಶಸ್ತಿ ಕೂಡ ನಾರಾಯಣಮೂರ್ತಿ ಅವರಿಗೆ ದೊರೆತಿದೆ. 1998ರಲ್ಲಿ ಉದ್ಯಮ ಕ್ಷೇತ್ರದ ಅಪಾರ ಸಾಧನೆಗಾಗಿ ನೀಡಲ್ಪಡುವ ಅಂತಾರಾಷ್ಟ್ರೀಯ ಗೌರವವಾದಂತಹ ಅರ್ನೆಸ್ಟ್ ಅಂಡ್ ಯಂಗ್ ಎಂಟರ್ಪ್ರಿನರ್ ಆಫ್ ದ ಇಯರ್ ಪ್ರಶಸ್ತಿ ಕೂಡ ಶ್ರೀಯುತರಿಗೆ ಲಭಿಸಿದೆ. 2001ರಲ್ಲಿ ಟೈಮ್ಸ್ CNN INB ಯವರ 25 ಅತಿ ಪ್ರಭಾವಶಾಲಿ ಜಾಗತಿಕ ಕಾರ್ಯನಿರ್ವಹಣಾಧಿಕಾರಿಗಳ ಪಟ್ಟಿಯಲ್ಲಿ ನಾರಾಯಣಮೂರ್ತಿ ಅವರ ಹೆಸರು ಕೂಡ ಸೇರ್ಪಡೆಗೊಂಡಿದೆ. ಫಾರ್ಚೂನ್ ಪತ್ರಿಕೆಯಿಂದ 2003ನೇ ಇಸವಿಯಲ್ಲಿ ಏಷ್ಯಾದ ಶ್ರೇಷ್ಠ ಉದ್ಯಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸ್ವಿಟ್ಜರ್ಲ್ಯಾಂಡಿನ ಮ್ಯಾಕ್ಸ್ ಶಿಡೇನಿ ಲಿಬರ್ಟಿ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ನೈತಿಕ ನಾಯಕತ್ವ ಹಾಗೂ ಸಾರ್ವಜನಿಕ ಸೇವೆಗಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅವಾರ್ಡ್ ಕೂಡ ನಾರಾಯಣಮೂರ್ತಿ ಅವರಿಗೆ ಲಭಿಸಿದೆ. ಟೈಮ್ಸ್ ಮ್ಯಾಗಝಿನ್ ಅವರು ಗ್ಲೋಬಲ್ ಇನ್ಫ್ಲೂಯೆನ್ಷಿಯಲ್ ಲೀಡರ್ ಎಂಬ ಪ್ರಶಸ್ತಿ ನೀಡಿ ನಾರಾಯಣಮೂರ್ತಿ ಸರ್ ಅವರಿಗೆ ಗೌರವಿಸಿದರು. ಸ್ನೇಹಿತರೆ, ಇಷ್ಟೆಲ್ಲ
ಇಷ್ಟೆಲ್ಲ ಸಾಧನೆ, ಒಬ್ಬ ಸಾಮಾನ್ಯ ಮನುಷ್ಯ ಇಷ್ಟೆಲ್ಲ ಪ್ರಶಸ್ತಿ ಗಳಿಸುವುದು ಸುಲಭದ ಮಾತಲ್ಲ. NR ನಾರಾಯಣಮೂರ್ತಿ ಅವರು ಸದಾ ಹೇಳುವ ಮಾತುಗಳೆಂದರೆ ಸಂಪತ್ತು ಸಮಾಜಕ್ಕೆ ಉಪಯೋಗವಾಗಬೇಕು, ಉದ್ಯಮವು ನೈತಿಕತೆಯ ಮೇಲೆ ನಿಂತಿರಬೇಕು, ಯುವಕರು ಶ್ರಮ, ಶಿಸ್ತು ಮತ್ತು ಕನಸುಗಳೊಂದಿಗೆ ಮುಂದುವರಿಯಬೇಕು. ಅವರ ನಾಯಕತ್ವದಲ್ಲಿ ವಿಶ್ವದ ಅನೇಕ ನಿರ್ವಹಣಾ ಅಧ್ಯಯನಗಳಲ್ಲಿ ಉದಾಹರಣೆಯಾಗಿ ಬಳಸಲಾಗುತ್ತಿದೆ. NR ನಾರಾಯಣಮೂರ್ತಿ ಅವರು ಅಹಮದಾಬಾದಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಮತ್ತು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿಗಳ ನಿರ್ವಾಹಕ ಮಂಡಳಿಯ ಅಧ್ಯಕ್ಷರು ಕೂಡ ಹೌದು. ಇದಲ್ಲದೆ ಶ್ರೀಯುತರು ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ವಾರ್ಟನ್ ಶಾಲೆಯ ಉಸ್ತುವಾರಿ ಮಂಡಳಿಯ ಸದಸ್ಯರಾಗಿ, ಸಿಂಗಪೂರ್ ವ್ಯವಸ್ಥಾಪನಾ ವಿಶ್ವವಿದ್ಯಾಲಯದ ವಿಶ್ವಸ್ತ ಮಂಡಳಿಯ ಸದಸ್ಯರಾಗಿ ಹಾಗೂ ಟಕ್ ಸ್ಕೂಲ್ ಆಫ್ ಬಿಸಿನೆಸ್ ಜಾಗತಿಕ ನಾಯಕತ್ವ ಕೇಂದ್ರದ ಸಲಹೆಗಾರರ ಮಂಡಳಿ ಸದಸ್ಯರಾಗಿ, ಸ್ಟ್ಯಾನ್ಫೋರ್ಡ್ ಗ್ರಾಜ್ಯುಯೇಟ್ ಸ್ಕೂಲ್ ಆಫ್ ಬಿಸಿನೆಸ್ನ ಸಲಹೆಗಾರ ಮಂಡಳಿಯ ಸದಸ್ಯರಾಗಿ ಮತ್ತು ಯಾಲೆ ವಿಶ್ವವಿದ್ಯಾಲಯದ ಅಧ್ಯಕ್ಷರ ಅಂತಾರಾಷ್ಟ್ರೀಯ ಚಟುವಟಿಕೆಗಳ ಮಂಡಳಿಯ ಸದಸ್ಯರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. NR ನಾರಾಯಣಮೂರ್ತಿಯವರು ಸಿಂಗಪುರದ DBS ಬ್ಯಾಂಕಿನ ಸ್ವತಂತ್ರ ನಿರ್ದೇಶಕರು ಕೂಡ ಹೌದು. ಭಾರತೀಯ ರಿಸರ್ವ್ ಬ್ಯಾಂಕಿನ ಕೇಂದ್ರ ಮಂಡಳಿಗಳ ನಿರ್ದೇಶಕರಾಗಿ, ಭಾರತದ ಪ್ರಧಾನಮಂತ್ರಿಗಳ ವಾಣಿಜ್ಯ ಮತ್ತು ಉದ್ಯಮ ಮಂಡಳಿಯ ಸದಸ್ಯರಾಗಿ, ಪ್ರಸಿದ್ಧ ಟಿವಿ ಸಮಾಚಾರ ಬಿತ್ತರಿಸುವ ಸಂಸ್ಥೆಯಾದ ನ್ಯೂ ಡೆಲ್ಲಿ ಟೆಲಿವಿಷನ್ ನಿಯಮಿತ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ NR ನಾರಾಯಣಮೂರ್ತಿಯವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಾರ್ಚ್ 2002ರವರೆಗೂ ಇನ್ಫೋಸಿಸ್ ಸಂಸ್ಥೆಯ ಕಾರ್ಯಾಧ್ಯಕ್ಷ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣಮೂರ್ತಿಯವರು ಸೇವೆ ಸಲ್ಲಿಸಿದರು. ತದನಂತರ ತಮ್ಮ ಗೆಳೆಯರಾದ ನಂದನ್ ನಿಲೇಕಣಿಯವರಿಗೆ ತಮ್ಮ ಸ್ಥಾನವನ್ನು ಹಸ್ತಾಂತರಿಸಿದರು ಹಾಗೂ ವ್ಯವಸ್ಥಾಪಕ ಮಂಡಳಿಯ ಅಧ್ಯಕ್ಷ ಮತ್ತು ಹಿತಚಿಂತಕರ ಅಧಿಕಾರಿಯ ಹುದ್ದೆಯನ್ನು ನಾರಾಯಣಮೂರ್ತಿಯವರು ಅಲಂಕರಿಸಿದರು. ಆಗಸ್ಟ್ 19, 2018 ಆಗ ನಾರಾಯಣಮೂರ್ತಿ ಅವರಿಗೆ 65 ವರ್ಷ. ತಮ್ಮ 65ನೇ ವರ್ಷದಂದು ಅವರು ಇನ್ಫೋಸಿಸ್ನ ಅಧ್ಯಕ್ಷ ಸ್ಥಾನದಿಂದ ನಿವೃತ್ತಿ ಹೊಂದಿದರು. NR ನಾರಾಯಣಮೂರ್ತಿ ಅವರು ತಮ್ಮ ಸರಳತೆ ಮತ್ತು ಮೌಲ್ಯಾಧಾರಿತ ಜೀವನ ಶೈಲಿಗೆ ಪ್ರಸಿದ್ಧರು. ಶ್ರೀಯುತರು ಅಪಾರ ಯಶಸ್ಸು ಮತ್ತು ಸಂಪತ್ತಿದ್ದರೂ ಸಹ ತುಂಬಾ ಸರಳವಾಗಿ ಬದುಕುತ್ತಿದ್ದಾರೆ. ಅತಿ ಭವ್ಯತೆ ಅಥವಾ ವೈಭವದ ಪ್ರದರ್ಶನಕ್ಕಿಂತ ಸಾಧುತನ, ಪ್ರಾಮಾಣಿಕತೆ ಮತ್ತು ಶಿಸ್ತುಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದ್ದಾರೆ. ಅವರ ಸರಳ ಉಡುಪು ಧರಿಸುವುದು, ಸಮಯ ಪಾಲಿಸುವುದು ಮತ್ತು ಸಾಮಾನ್ಯ ಜೀವನ ನಡೆಸುವುದು ಅವರ ವ್ಯಕ್ತಿತ್ವದ ಪ್ರಮುಖ ಲಕ್ಷಣಗಳು. ವ್ಯವಹಾರದಲ್ಲಿಯೂ ಕೂಡ ಅವರ ಸರಳತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸರಳವಾಗಿ ಯೋಚಿಸಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಎಂಬ ಅವರ ಧೋರಣೆ ಅನೇಕ ಯುವಕರಿಗೆ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಹಾಗಾಗಿ ಇಂದಿಗೂ ಕೂಡ ಸಾವಿರಾರು ಯುವಕರು ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕರೆ ಸಾಕು ಎಂದು ತುದಿಗಾಲಿನಲ್ಲಿ ಕಾಯುತ್ತಿರುತ್ತಾರೆ ಹಾಗೂ ಎಷ್ಟೋ ಯುವಕರ ಕನಸು ಕೂಡ ಹೌದು. ಸ್ನೇಹಿತರೆ, NR ನಾರಾಯಣಮೂರ್ತಿ ಅವರ ಕುಟುಂಬದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. NR ನಾರಾಯಣಮೂರ್ತಿ ಅವರದು ತುಂಬಾ ಸರಳವಾದ ಕುಟುಂಬ. ಶಿಕ್ಷಣ, ಸರಳತೆ ಮತ್ತು ಮೌಲ್ಯಗಳಿಗೆ ಆದ್ಯತೆ ನೀಡುವ ಏಕೈಕ ಕುಟುಂಬವಾಗಿ ಪ್ರಸಿದ್ಧವಾಗಿದೆ. ಶ್ರೀಯುತರ ಪತ್ನಿಯ ಹೆಸರು ಸುಧಾಮೂರ್ತಿ. ಇವರು ಕೂಡ ಪ್ರಸಿದ್ಧ ಲೇಖಕಿ, ಸಮಾಜ ಸೇವಕಿ ಮತ್ತು ಇನ್ಫೋಸಿಸ್ನ ಫೌಂಡೇಶನ್ನ ಮಾಜಿ ಅಧ್ಯಕ್ಷೆ. ಅವರು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ನೀಡಿದಂತಹ 10,000 ಸಾಲನೆ ಇಂದಿಗೆ ಇನ್ಫೋಸಿಸ್ ಈ ಮಟ್ಟಕ್ಕೆ ಬೆಳೆಯಲು ಪ್ರಮುಖ ಕಾರಣ. ಸುಧಾಮೂರ್ತಿ ಅವರು ಶಿಕ್ಷಣ, ಆರೋಗ್ಯ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಮಹತ್ವದ ಸೇವೆ ಸಲ್ಲಿಸಿದ್ದಾರೆ. NR ನಾರಾಯಣಮೂರ್ತಿ ಅವರಿಗೆ 2 ಮಕ್ಕಳು. ಒಬ್ಬರು ಅಕ್ಷತಾ ಮೂರ್ತಿ ಮತ್ತು ರೋಹನ್ ಮೂರ್ತಿ. ಅಕ್ಷತಾ ಮೂರ್ತಿಯವರು ಸಹ ಉದ್ಯಮಿಯಾಗಿದ್ದು ಬ್ರಿಟನ್ನ ಮಾಜಿ ಪ್ರಧಾನಿ ರಿಷಿ ಸುನಕ್ ಅವರ ಪತ್ನಿ. ಇನ್ನು ರೋಹನ್ ಮೂರ್ತಿ ಇವರು ಸಂಶೋಧಕ ಮತ್ತು ಲೇಖಕರು. ಇವರು ಕೂಡ ವಿಜ್ಞಾನ ಮತ್ತು ತತ್ವಶಾಸ್ತ್ರ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದಾರೆ. ನಾರಾಯಣಮೂರ್ತಿ ಅವರ ಕುಟುಂಬವು ಅಷ್ಟೈಶ್ವರ್ಯ ಇದ್ದರೂ ಸಹ ಸರಳ ಜೀವನ ಶೈಲಿ ಮತ್ತು ಸಾಮಾಜಿಕ ಹೊಣೆಗಾರಿಕೆಯನ್ನು ಪಾಲಿಸುತ್ತಿದೆ. ಕುಟುಂಬದ ಸದಸ್ಯರೆಲ್ಲರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ವಿವಿಧ ಸಾಧನೆ ಮಾಡಿದ್ದಾರೆ. ಆದರೂ ಕೂಡ ಅವರು ಸಮಾಜಕ್ಕೆ ಕೊಡುಗೆ ನೀಡುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಒಟ್ಟಾರೆ ಇವರ ಕುಟುಂಬ ಸರಳ ಜೀವನ, ಉನ್ನತ ಚಿಂತನೆ ಎಂಬ ತತ್ವಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಸ್ನೇಹಿತರೆ, ನಾರಾಯಣಮೂರ್ತಿ ಅವರ ಜೀವನದ ಸಾರವೇನೆಂದರೆ ಸರಳವಾಗಿ ಬದುಕಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಮತ್ತು ಸಮಾಜಕ್ಕೆ ಮರಳಿ ಕೊಡುಗೆ ನೀಡಿ. ಯಶಸ್ಸು ಹಣದಲ್ಲಿಲ್ಲ,
ಮೌಲ್ಯದಲ್ಲಿದೆ ಎಂದು ಅವರು ಯಾವಾಗಲೂ ನಂಬುತ್ತಾರೆ. ಶ್ರಮ, ಶಿಸ್ತು, ನೈತಿಕತೆ ಮತ್ತು ಜವಾಬ್ದಾರಿ ಇವೆಲ್ಲವನ್ನು ಪಾಲಿಸಿದರೆ ಯಾವುದೇ ವ್ಯಕ್ತಿ ಎತ್ತರಕ್ಕೆ ಏರಬಹುದು ಎಂಬುದೇ ಅವರ ಸಂದೇಶ. ಯುವಕರು ತಕ್ಷಣದ ಲಾಭ ನೋಡಬಾರದು. ತಕ್ಷಣದ ಲಾಭಕ್ಕಿಂತ ದೀರ್ಘಕಾಲದ ಸದುಪಯೋಗ ಮತ್ತು ನೈತಿಕತೆಯನ್ನು ಆಯ್ಕೆ ಮಾಡಬೇಕು ಎಂದು ಅವರು ಸದಾ ಹೇಳುತ್ತಿರುತ್ತಾರೆ. ನಿಮ್ಮ ಕೆಲಸವೇ ನಿಮ್ಮ ಗುರುತು, ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಇದೇ NR ನಾರಾಯಣಮೂರ್ತಿ ಅವರ ಜೀವನದ ವಾದ ಮತ್ತು ಅಂತಿಮ ಸಂದೇಶ. ಈ ದಿನ NR ನಾರಾಯಣಮೂರ್ತಿ ಅವರ ಸಾಧನೆಯ ಬಗ್ಗೆ ನಿಮ್ಮೆಲ್ಲರಿಗೂ ತಿಳಿಸುವ ಭಾಗ್ಯ ಕಲ್ಪಿಸಿಕೊಟ್ಟಂತಹ ಆಕಾಶವಾಣಿ ಭದ್ರಾವತಿಯವರಿಗೂ, ನಮ್ಮ ಹೆಮ್ಮೆಯ ಸಂಸ್ಥೆ PESಗೂ ಹಾಗೂ ಆಕಾಶವಾಣಿಯ ಎಲ್ಲ ಕೇಳುಗರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಇನ್ಫೋಸಿಸ್ ಸ್ಥಾಪನೆಯ ಹಿಂದೆ ನಾರಾಯಣಮೂರ್ತಿಯವರ ಸಾಧನೆಯ ಕಥೆ ಈ ಕುರಿತು ಶಿವಮೊಗ್ಗದ PS ಪಾಲಿಟೆಕ್ನಿಕ್ ಎಲೆಕ್ಟ್ರಿಕಲ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಲ್ಲಿ ಉಪನ್ಯಾಸಕರಾಗಿರುವ ರಂಜನ್ ಎ ಅವರಿಂದ ಮಾಹಿತಿಯನ್ನು ಆಲಿಸಿದಿರಿ. ಶಿವಮೊಗ್ಗದ PES ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು, ಲಭ್ಯವಿರುವ ಕೋರ್ಸ್ಗಳೆಂದರೆ CSE, ISE, ECE, ME, ಸಿವಿಲ್, EEE, AI ಅಂಡ್ ML, CSDS, CSD ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್. ಉತ್ತಮ ಶಿಕ್ಷಣ, ಅತ್ಯುತ್ತಮ ಕಲಿಕಾ ವಾತಾವರಣವಿರುವ PES ಸಂಸ್ಥೆ ಸೇರಲು 8296317663 ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ PES ಕ್ಯಾಂಪಸ್ಗೆ ಭೇಟಿ ನೀಡಬಹುದು. ಇದುವರೆಗೆ ನೈಪುಣ್ಯ, ಕೌಶಲ್ಯ, ಯಶೋಗಾಥೆ ಒಳಗೊಂಡ ಗೆಲುವಿನ ಗುಟ್ಟು ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು. ನಿರ್ವಹಣೆ SR ಭಟ್, ಸಹಕಾರ ಸವಿತಾ. ಪ್ರಾಯೋಜಕರು PES ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.